ಕಾಪಾಡಲಿ ಎಂಬುದು ಪ್ರಾರ್ಥನೆ ಪ್ರಮುಖತೆ ಭೂತಪ್ರೇತ ಪೂರ ಸೈಡ್ಗೆ ಹಾಕ್ಬಿಟ್ಟು ಪ್ರಾರ್ಥನೆ ಮಾಡ್ಕೊಂಡು ಮುಂದೆ ಏಟು ಇಸ್ಕೊಂಬರೋಗಲ್ಲಿ ಪೂರ್ವಿ ಅಯ್ಯೋ ನಿನ್ನ ಹತ್ರ ಬಡ್ಕೊಳಕ್ಕಾಗಲ್ಲ ನಾನು ಎತ್ಕೊಂಡು ನೀವಿಬ್ರು ಮಾಡೋ ಕೆಲಸ ಹೆಂಗೈತೆ ಗೊತ್ತೇನ್ರು ಚೆನ್ನಾಗೈತೆ ಸರಿ ಕೇಕ್ ಕಟ್ ಮಾಡ್ರಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ವಿಡಿಯೋ ಯಾವತ್ತೂ ಮರಿಬೇಡಿ ಹಾಗೆ ಈ ವಿಡಿಯೋ ಯಾವತ್ತೂ ಮರಿನೂ ಬೇಡಿ ಕಮೆಂಟ್ ಇವಾಗ ಆಗಿದೆ ಪೂಜೆ ಬೀಳಲ್ಲ ಕಣಲೆ ಇಕ್ತಾರ ಕಣಲೆ ನೀವು ಜೋಡಿಸ್ರಿ ಅಂದ್ರೆ ಆಗಲ್ಲ ಕಿತ್ತಾಕದ್ರಲ್ಲಿ ಉಳಿಸೋದ್ರಲ್ಲಿ ಎಕ್ಸ್ಪರ್ಟ್ ಇರ್ತೀರ ನೀವೆಲ್ಲರೂ ತಡ್ರಿ ಕೊಟ್ರೆ ವೈಪ್ಸ್ ತಗೊಂಡು ನಿಧಾನಕ್ಕೆ ಒಂದೊಂದೇ ಕೈ ಹಾಕ್ಬಿಟ್ಟು ಹೊಡ್ಸ್ರಿ ಎಲ್ಲ ಏಯ್ ಕೆಟ್ಟ ವರ್ಡ್ ಮಾತಾಡಬಾರ್ದು ಒದ್ದಾಕ್ಬಿಡ್ತೀನಿ ನಿಮಗೆ ವಿಡಿಯೋ ಮಾಡಿ ಅಮ್ಮ ಬಾ ಮಮ್ಮಿ ನೀವಾ ಅಲ್ಲಿ ಲಾಸ್ಟ್ ನೋಟ್ನ ಅರ್ಧೋಗ್ಬಿಟ್ಟೈತೆ ಇಲ್ಲ ಅಂತ ನೋಡ್ತಾ ಐತೆ ಈ ತಲೆ ಎಲ್ಲದರಲ್ಲೂ ಬಂದ್ರೆ ಮಗು ಎಲ್ಲ ಹೋಗ್ಬಿಡುತ್ತೆ ಟಾಪಲ್ಲಿ ಹೋಗ್ಬಿಡುತ್ತೆ ಅಲ್ವಾ ನಂಗೂ ತಿನ್ಸುವ ನಿಧಾನ ಒಂದಾಕ್ಬಿಡ್ತೀನಿ ಟ್ರಾಫಿಕ್ ಜಾಮಲ್ಲಿ ಸಿಗಾಕೋಗ್ಬಿಟ್ಟಿದೀವಿ ತಿನ್ನು ಒಳ್ಳೇದಂತೆ ನಾವು ಹಂಗೆ ತಿನ್ನೋದು ಇನ್ನೇನು ಅದನ್ನ ಬಿಡಿಸ್ಕೊಂಡೆಲ್ಲ ಕುತ್ಕೊಂಡು ನೀನು ದ್ರಾಕ್ಷಿ ಒಳಗಡೆ ಸಿಪ್ಪೆ ತೆಗ್ಯಾನೆ ಇವನು ದ್ರಾಕ್ಷಿ ಒಳಗಡೆ ಸಿಪ್ಪೆ ತೆಗಿತಾನೆ ಅಂತವನು ಇವನು ಅದಕ್ಕೆ ಇದೆಲ್ಲ ತೆಗಿಯಕ್ಕೆ ನೋಡ್ತಾವನೆ ತೆಗಿತಿದ್ದೀನಿ ಕೊಡಿಲ್ಲ ಅದನ್ನ ಕೊಡು ಬೀಳ್ಬೇಡ ಇರು ಸ್ವಲ್ಪ ಇರು ಹೆಲ್ಮೆಟ್ ರೇಟ್ 1195 rupees. ಮಮ್ಮಿ ಇವಾಗ ರೆಡಿ ಆಗ್ತಿದೆ. ಇವತ್ತೇನೋ ಒಂದು ಸ್ಪೆಷಲ್ ಡೇ. 16th. ಏನೋ ಅದು ಸ್ಪೆಷಲ್ ಹೇಳಕ್ಕಾಗಲ್ಲ, ಮುಂದೆ ಹೇಳ್ತೀವಿ, ಇಲ್ಲಾಂದ್ರೆ ವಿಡಿಯೋನೇ ಮಾಡ್ತೀವಿ. ಬೇಗ ಬಾ ಮಮ್ಮಿ, ಅವ್ರು 8 ಗಂಟೆ ಅಷ್ಟರಲ್ಲಿ ಬರೋಕೆ ಹೇಳೋರೆ, 8:30 ಅಷ್ಟರಲ್ಲಿ ಬರೋಕೆ ಹೇಳೋರೆ. ಸ್ಟಿಕ್ಕರ್ ಇಟ್ಕೋಬೇಕು. ನಿಂಗಿಲ್ಲ ಆ ಸ್ಟಿಕ್ಕರ್ ಇಲ್ಲ ಅಂದ್ರೆ ಏನ್ ನಿಂಗೆ? ನೋಡಿ ಹೆಂಗ್ ಕಾಣ್ತಾ ಇದೀನಿ. ದೆವ್ವ ಮಮ್ಮಿ, ದೆವ್ವ ಅಂತಾರ ಮಮ್ಮಿನ? ಮಮ್ಮಿನ ದೇವ್ರು ಅಂತ ಹೇಳ್ಬೇಕು. ಕಾಲ್ ಮುಗಿ ಬಾ. ಆಯ್ತು. ಕಾಲ್ ಮುಗಿ ಬಾ. ಹೋಗ ಮಮ್ಮಿ ಒಂದಿನ ಕಾಲ್ ಮುಗ್ದಿಲ್ವಲ್ಲ ನೀನು? ಟೈಪ್ ಮುಗಿ ಬಾ. ಬಾ, ಗುಡ್ ಬಾಯ್ ನೀನು. ಬಾ ಬೇಗ. ನೀರಪ್ಪ ಸೀರಿಯಸ್ ಪೇಸ್ ಅಲ್ಲಿ ಕೂತಿದ್ಯಾ? ಟ್ರಾಫಿಕ್ ಜಾಮ್ ಅಲ್ಲಿ ಸಿಗಾಕೋಗ್ಬಿಟ್ಟಿದೀವಿ. ಎಲ್ಲಿ ಸಿಗಾಕೊಂಡಿದೀವಿ ಮಮ್ಮಿ? ಅದೇ ನಂಗೆ ಗೊತ್ತಿಲ್ಲ, ನೀನ್ ಹೇಳು. ಹೆಬ್ಬಾಳ ಹತ್ರ. ಹೆಬ್ಬಾಳ ಫ್ಲೈಓವರ್.
ಹೆಬ್ಬಾಳ ಫ್ಲೈಓವರ್ ಅಂತೆ. ಕಾರನು ಕರೆಕ್ಟ್ ಆ ಕಡೆಗೆ ಹೋಗ್ಬಿಟ್ಟಿದ್ದಲ್ಲ. ನಾನು ಇವ್ರು ಅನ್ಕೊಂಡೆ, ಇವ್ರು ಮಧ್ಯದಲ್ಲಿ ದೂರ ಹೋದ್ರಲ್ಲ. ಅದು ಅರ್ಧ ಮುಕ್ಕಾಲು ಗಂಟೆ ಇದೇ ಟ್ರಾಫಿಕ್ ಜಾಮಲ್ಲಿ ಆಗ್ಬಿಡ್ತು. ಟೈಮ್ ವೇಸ್ಟ್ ಹೋಗತ್ತಾಗೆ. ಮೆಟ್ರೋ ಹೋಗಿದ್ರೆ ಇಷ್ಟೊತ್ತಿಗೆ ಆಗ್ಲೇ ರೀಚ್ ಆಗ್ಬಿಡ್ತಾ ಇದ್ದೆ ನಾನು. ನಮ್ದು ಗಾಡಿ ಇದ್ದಾಗ ಹೋಗ್ತಾ ಇದೆ, ವೀಲ್ ಚೇರ್ ಬೈಕ್ ಇದ್ದಾಗ. ಇವತ್ತು ಕ್ಯಾಬ್ ಮಾಡ್ಕೊಂಡಲ್ಲ, ಅದಕ್ಕೆ ತುಂಬಾ ಲೇಟ್ ಆಗ್ಬಿಟ್ಟಿರೋದು. ಅಯ್ಯೋ, ಇಲ್ಲಿ ಯಾವ ಕಡೆ ಹೋಗ್ಬೇಕು ಅಂತ ಅನ್ಸದ್ದೆ. ಟ್ರಾಫಿಕ್ ಜಾಮ್, ಇಲ್ಲೊಂದು ಟ್ರಾಫಿಕ್ ಜಾಮ್ ಆಯ್ತಾ? ಅಷ್ಟೇನಾ? ಅಯ್ಯಪ್ಪ ದೇವ್ರೆ, ಅರ್ಧ ಮುಕ್ಕಲು ಒಂದೇ ಟ್ರಾಫಿಕ್ ಜಾಮಲ್ಲಿ ಸಿಗಾಕೊಂಡ್ಬಿಟ್ರೆ ಮತ್ತೆ ಹೆಂಗ್ ಹೋಗೋದು? ಅಯ್ಯೋ, ಟೈಮ್ ಬೇರೆ ಆಗ್ಬಿಟ್ಟೈತೆ ಪಾಪು. ಫೋನ್ ಮಾಡ್ತಾನೆ ಅವ್ರು. ಎಲ್ಲಾ ಕಡೆ ಟ್ರಾಫಿಕ್ ಜಾಮಲ್ಲಿ ಸಿಕ್ಕಾಕೊಂಡವ್ರೆ. ಮಮ್ಮಿದು ಗಾಡಿ ಸಿಗುತ್ತೆ ಇವಾಗ. ವಿಡಿಯೋ ಮಾಡಿ ಅಮ್ಮ. ಬಾ ಮಮ್ಮಿ. ನೀವಾ ಅಲ್ಲಿ ಲಾಸ್ಟ್ ಹಾನ್ ಹಾಕಿ ಹಾನ್ ಇದೆ ಅಲ್ವಾ? ಹೋಗಿ ಹೊಸ ಗಾಡಿ ಅಲ್ವಾ? ಮಮ್ಮಿದು ಹೊಸ ಗಾಡಿ ಇದು. ತಿರ್ಗಾ ಮನೇಲಿ ಟೈರ್ ಎಲ್ಲ ಕ್ಲೀನ್ ಮಾಡ್ಬಿಟ್ಟು ಹೊಸಾದ್ ಮಾಡೋಣ. ಯಾವ್ದನ್ನ? ಹಳೇದ್ ಇದನ್ನ ತಿರ್ಗಾ ಇಲ್ಲಿ ಬಂದಂಥ 15 ಜನಕ್ಕೂ ಇಲ್ಲಿ ಜಾಬ್ ಟ್ರೈನಿಂಗು ಕೊಟ್ಟು ಮತ್ತು ಇವಾಗ ಬೈಕ್ ಕೂಡ ಫ್ರೀಯಾಗಿ ಕೊಟ್ಟಿರೋ ಅಂಥದ್ದು. ಸೊ ಇವಾಗ ನೆಕ್ಸ್ಟ್ ಅವರು ಝೊಮ್ಯಾಟೊ ಮಾಡಬಹುದು. ಮತ್ತು ಈ ಕಂಪ್ನಿ ಎಷ್ಟೋ ಜನ ಈ ಥರ ಸ್ಪೆಷಲಿ ಏಬಲ್ ಇರೋ ಅಂಥವರಿಗೆ ತುಂಬ ಹೆಲ್ಪ್ ಮಾಡುತ್ತೆ ಈ ಸಂಸ್ಥೆ. ಸೊ ಒಂದಷ್ಟು ಜನ ಕಾಂಟ್ಯಾಕ್ಟ್ ಮಾಡೋಕ್ಕೆ ಬೇಕಾದ್ರೆ ನಾನು ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ, ದಯವಿಟ್ಟು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ. ಎಷ್ಟೋ ಡಿಸೆಬಿಲಿಟಿ ಇರೋವಂಥ ಒಂದು ಅಂಗಾಂಗಗಳು ಈ ಥರ ಒಂದು ಊನ ಪರಿಸ್ಥಿತಿಲಿರೋವಂಥ ಒಂದು ವ್ಯಕ್ತಿಗಳಿಗೆ ಎಷ್ಟೋ ಒಂದು ರೀತಿಯ ಹೆಲ್ಪನ್ನು ಈ ಸಂಸ್ಥೆ ಮಾಡಿಬಿಟ್ಟಿದೆ ಆಲ್ರೆಡಿ. ಸೊ ಹೀಗಾಗಿ ಒಂದಷ್ಟು ಜನ ಇಲ್ಲಿ ಕೂಡ ವರ್ಕ್ ಮಾಡ್ತಾಯಿದ್ದಾರೆ. ಅದ್ರ ಜೊತೆಗೆ ಇದು ಫಸ್ಟು ನಿಯೋ ಮೋಷನ್ದು ಒಂದು ಫಸ್ಟ್ ಬ್ಯಾಚ್ ಆಗಿರುತ್ತೆ. ಸೊ ಹಂಗಾಗಿ ಮತ್ತು ನನ್ನ ಬೈಕೆಲ್ಲ ಹಾಳಾಗಿತ್ತು, ಅದರಿಂದ ನಾನು ಇದಕ್ಕೆ ಜಾಯ್ನ್ ಆಗಿದ್ದು. ಸೊ ಹಂಗಾಗಿ ಅವ್ರು ಬೈಕ್ ಕೊಡ್ತೀನಿ, ಇದಕ್ಕೆ ಝೊಮ್ಯಾಟೊ ಮಾಡ್ತೀನಿ ಅಂತ ಹೇಳಿದೆ. ಅದಕ್ಕೋಸ್ಕರ ನನಗೆ ಈ ಬೈಕ್ ಸಿಕ್ತು. ಈ ಕಡೆ
ಸಮರ್ಥ ಸಮರ್ಥ ಗಾಡಿ ಗಾಡಿ ತೆಗೀರಿ. ಹೆಲ್ಮೆಟ್ ಕೊಡ್ತಾವ ನೋಡಲ್ಲಿ. ಪಾ ವಿಡಿಯೋ ಮಾಡಕು ಪೂರ್ವಿಯಲ್ಲಿ. ಪಾಪು ಪೂರ್ವಿ ವಿಡಿಯೋ ಮಾಡಕು ಹೆಲ್ಮೆಟ್ ಕೊಡ್ತಾರದ. ಏನ್ ಹೆಲ್ಮೆಟಾ? ನಮ್ಮ ಅಮ್ಮಂಗ ಹೆಲ್ಮೆಟ್ ಸಿಗ್ತಾ? ವಾವ್ ಸಕ್ಕತ್ತಾಗಿತ್ತಲ್ಲ. ನಿಯೋ ಮೋಷನ್ ಅಂತಾನೆ ಐತೆ ಇಲ್ಲಿ ಮ್ಯಾಗ್ನೆಟ್ ಇದು. ಹಾ ಹೌದು. ಇದನ್ನೆಲ್ಲ ತೆಗಿಬೇಕು. ಸ್ಟಿಕ್ಕರ್ ತೆಗಿಬೇಕಾ? ಇವಾಗ ತೆಗಿಬೇಡ ತಾನೆ. ಇವಾಗ ಬೇಡ ಇರು, ಸುಮ್ಮನೆ ಹಾಕತ್ತೀನಿ. ಹಂಗೆ ಒಂದು ವಿಡಿಯೋ ಮಾಡು. ಹೋಗಿ ಹಿಂದೆ ಹೋಗು. ತೆಗಿತಿದ್ದೀನಿ. ಕೊಡಿಲ್ಲ ಅದನ್ನ ಕೊಡು, ಅದನ್ನ ಕೊಡು. ಬೀಳ್ಬೇಡ, ಇರು ಸ್ವಲ್ಪ ಇರು. ಹೆಲ್ಮೆಟ್ ರೇಟ್ 1095 rupees. 1195 rupees. ರಿಮೂವ್ ಮಾಡ್ಬೇಕಲ್ಲ ಯಾರು ರಿಮೂವ್. थोड़ा दूसरा आइटम से स्टाफ टाइट करने के लिए. ಇದು ಹೊಸ ಬ್ಯಾಟ್ರಿಗೆ ಚಾರ್ಜರ್. ಇದು 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 ಒಂಥರ ಡಿಫ್ರೆಂಟ್ ಆಗೈತೆ. ಮೊದಲು ಥರ ಬಂದಿಲ್ಲ. ಹಳೇದನಾ? ಹಳೇದು ಹಾಕ್ಬೋದು, ಇದು ಹಾಕ್ಬೋದು. ಬಟ್ ಇದು ಡಿಫ್ರೆಂಟ್ ಆಗೈತೆ, ಹೊಸದಲ್ವಾ ಇದು. ಅದು ಬ್ಯಾಗ್ ಇಡಕ್ಕೆ ಬಾಕ್ಸ್ ಹಿಂದೆ ಜುಮಾಟೋದು. ಚಾರ್ಜರ್ ಕೊಡಿ. ನಟ್ಟೆ ಮೇನ್. ನಟ್ಟೆ ಮೇನ್. ಆಮೇಲೆ ಸ್ಟಕ್ ಆಗೋಗೋದಲ್ಲ ಮಮ್ಮಿ. ಜಾಮ್ ಆಗ್ಬಿಟ್ಟದ ಇದು. ಈ ಪ್ಯಾಂಟ್ ಹೊಡೆದ್ಬಿಟ್ಟವ್ರಲ್ಲ ಅದೇ ಹಿಡ್ಕೊಂಡ್ಬಿಟ್ಟೆ. ಇವ್ರು ಹಾಕೋವತ್ತಿ ಒಂದಿನ ಆಯ್ತದ ನಮ್ದು. ಇವ್ರು ಕೊಡು, ಅಂಕಲ್ ಕೊಡು, ಇದು ಮಾಡ್ತಾರೆ. ಇಲ್ಲಿಗೆ ಬರ್ಬೇಕಾಗಿತ್ತು. ಇದು ಇಲ್ಲಿಗೆ ಬರ್ಬೇಕು. ನೀವು ಹೊಸ್ತ ಕಂಡಿಡಿತಾವ್ ಇವಾಗ. ಇಲ್ಲಿಗೆ ಬರ್ಬೇಕಾಗಿತ್ತು, ಅಲ್ಲಿಗೆ ಬರ್ಬೇಕಾಗಿತ್ತು. ಬರೀ ಏನು ಇಷ್ಟೊಂದು ವೆಯ್ಟ್ ಐತೆ ಇದು ಚಾರ್ಜರು? ಅಷ್ಟೇ ವೆಯ್ಟ್ ಇದೆ. ಇದೇನು ಡಿಫ್ರೆಂಟ್ ಆಗಿ ಬಂದೈತೆ. ಚೆನ್ನಾಗೈತೆ. ಆಕ್ಸೆಸರೀಸ್ ಐತೆ. ಏನು ಆಕ್ಸೆಸರೀಸ್? ಆಕ್ಸೆಸರೀಸ್ ಅಲ್ಲ ಅದು. ವೀಲ್ ಚೇರ್ದು ಏನಾದ್ರು ಪಾರ್ಟ್ಸ್ ಹೋಗಿದ್ರೆ ಮಮ್ಮಿ ಇದು ಕೆಲವೊಂದು ಕೊಟ್ಟಿದ್ದಾರೆ. ಸ್ಟಿಕ್ಕರ್ ಹಾ, ಹಾಕನಾ? ಅದು ನೈಟ್ ಹೊತ್ತು ಇದಾಗಕ್ಕೆ. ಹಾಕನಾ? ಇವಾಗ ಬೇಡ, ರೇಡಿಯಂ ಸ್ಟಿಕ್ಕರ್ ಅದು. ಬಾ ಇವಾಗ ಸುಮ್ಮನೆ ಅದನ್ನ ತಗೊಂಡ್ ಬಾ. ಆ ಟೂಲ್ಸ್ ಬಾಕ್ಸ್ ಇದು. ಬಾಕ್ಸ್ ಹಂಗೆ ಇಟ್ಕೋ, ಬ್ಯಾಗ ಹಂಗೆ ಹಾಕ್ಬೇಕು. ಇದೈತಾ? ಹಾಕು. ಬಾಕ್ಸ್ ಕೊಡ್ಸವ್ರೆ. ಬಾಕ್ಸಾ? ಅದೇ ಹಿಂದೆ ಇದಕ್ಕೆ ಜೊಮೊಟೊ ಬ್ಯಾಗ್ ಹಾಕಕ್ಕೆ. ಅದು ಹೆಂಗ್ ಜಾಯಿಂಟ್ ಆಗೋದು? ಹಿಂದೆ ಒಂದು ಇದನ್ನ ಮಾಡಿ ಕನೆಕ್ಷನ್ ಮಾಡಿ ಜಾಯಿನ್ ಮಾಡ್ತಾರೆ ನೋಡು. ಅವ್ರು ಒಬ್ರಿಗೆ ಜಾಯಿನ್ ಮಾಡ್ತಾರೆ, ಅದು ನೋಡ್ಕೊ, ವಿಡಿಯೋ ಮಾಡ್ಕೋ, ಅದು ಗೊತ್ತಾಗುತ್ತೆ ನಿಮ್ಗೆ.
ಅದು ಪೇಪರ್ ಸೈನ್ ಮಾಡಿಸ್ಬೇಕು ಇವಾಗ ಎಲ್ಲ ಕೊಟ್ಟು ಲಾಸ್ಟಲ್ಲಿ ಸೈನ್ ಮಾಡಿಸ್ಕೊತಾ ಇರೋದು. ನೆಕ್ಸ್ಟು ಝೊಮ್ಯಾಟೊದಲ್ಲಿ ವರ್ಕ್ ಮಾಡ್ತಾರಾ ಇಲ್ವಾ ಅಂತ. ಸೊ ವರ್ಕ್ ಮಾಡಿಲ್ಲ ಅಂದರೆ ನಾವು ಗಾಡಿ ವಾಪಸ್ ತಗೋತೀವಿ ಅನ್ನೋ ಒಂದು ಕಂಡೀಷನ್ ಮೇಲೆ ಇದನ್ನು ಸೈನ್ ಮಾಡಿಸ್ಕೊತಾ ಇದ್ದಾರೆ ನಮ್ಮ ಕೈಲಿ. ಯಾಕಂದರೆ ಇದು ಸ್ಪೈನ್ ಇಂಜುರಿ ಆಗಿರೋವಂಥವ್ರಿಗೆ ಕೆಲಸ ಇಲ್ಲ, ಕಾರ್ಯ ಇಲ್ಲ. ಯಾಕಂದರೆ ಅವ್ರು ಹೊರಗಡೆ ಹೋಗೋದಕ್ಕೆ ಆಗಲ್ಲ, ಇಂಡಿಪೆಂಡೆಂಟ್ ಲೈಫ್ ಮಾಡೋದಕ್ಕೆ ಆಗಲ್ಲ ಅಂತ ಹೇಳಿರ್ತಾರಲ್ವ. ಸೊ ಹಂಗಾಗಿ ಇವರು ಒಂದು ಬೈಕ್ ಕೊಟ್ಟು ಕೆಲಸ ಮಾಡೋದಕ್ಕೆ ಒಂದು ಕೆಲಸನೂ ಕೊಡ್ತಾ ಇದ್ದಾರೆ. ಅದರಿಂದ ಸೋಂಬೇರಿಗಳಾಗಬಾರ್ದು ಅನ್ನೋ ಒಂದು ರೀಸನ್ಗೆ. ಮಮ್ಮಿ ಊಟ ಮಾಡ್ತೈತೆ. ರಜಾ ಐತೆ. ಬಿಚ್ತಾ ಇದೆಯಾ? ಅವಾಗಲೇ ಹೇಳ್ತಾನೆ ಬಿಚ್ಕೋ ಅಂತ ಹೇಳಿದ ಮತ್ತೆ ಕೇಳ್ತೀಯಾ? ಇವಾಗ ಲಿಫ್ಟಲ್ಲಿ ಹಿಡಿತಾ ಇಲ್ಲ. ಇಲ್ಲಿ ಈ ಲಿಫ್ಟು ವೀಲ್ ಚೇರ್ ಹಿಡಿಯೋ ಅಷ್ಟೇ ಕರೆಕ್ಟಾಗಿ ಹೋಗೋದು. ಹಿಂದೆಗಡೆ ಬಾಕ್ಸ್ ಇಟ್ಕೊಂಡ್ರೆ ಆಗಲ್ಲ. ಇದು ಝೊಮ್ಯಾಟೊ ಫುಡ್ ಡೆಲಿವರಿ ಮಾಡೋಕ್ಕೆ ಬ್ಯಾಗ್ ಇಟ್ಕೊಳ್ಳೋ ಅಂತ ಒಂದು ಇದಿದೆ, ಒಂದು ಪಾಟು. ಮಗು ಬಿಚ್ತಾ ಇದೆ ಇವಾಗ. ಆಯ್ತಮ್ಮ, ಆಯ್ತಾ ಇಲ್ವಾ? ಆಗೈತೆ ಬಿಚ್ಚು. ಒಂದು ನಟ್ಟು ಬಿಚ್ಚಿಬಿಟ್ಟಿದ್ದೆ, ಇನ್ನೊಂದೇ ಒಂದು ನಟ್ಟು ಐತೆ, ಬಿಚ್ಚಿಬಿಡು. ಟೈಟ್ ಏನಾಗಿಲ್ಲ. ಹಿಂಗೆ ಲೂಸ್ ಮಾಡೋದನ್ನ ಮೇಲ್ಗೆತ್ತು, ಲೂಸ್ ಆಗುತ್ತೆ. ಆಯ್ತಾ ಲೂಸು? ಏನ್ ಬಿಸಿಲು ಏನಪ್ಪ ಅನ್ಸ್ಬಿಟ್ಟೈತಪ್ಪ. ಸಿಕ್ಕಾಪಟ್ಟೆ ಶಕೆ ಆಗ್ತೈತೆ. ಪೂರ್ವಿ ಎಲ್ಲಿದ್ಯಾ? ಹೊರದೋಗೈತಂತ? ಓ ಈ ತಲೆ ನೋಡಪ್ಪ, ಯಾವತ್ತು ತಲೆ ಉಪಯೋಗಿಸಿರೋ ನಮ್ಮ ಪಾಪು. ಇವತ್ತು ನೋಡಿ ನೋಟ್ನ ಹೊರದೋಗ್ಬಿಟ್ಟೈತೆ ಇಲ್ಲ ಅಂತ ನೋಡ್ತಾ ಐತೆ. ಈ ತಲೆ ಎಲ್ಲದರಲ್ಲೂ ಬಂದ್ರೆ ಮಗು ಎಲ್ಲ ಹೋಗ್ಬಿಡುತ್ತೆ, ತಾಪಲ್ಲಿ ಹೋಗ್ಬಿಡುತ್ತೆ ಅಲ್ವಾ? ನಂಗೂ ತಿನ್ಸುವ. ನಿಧಾನ ನಿಧಾನ ಹಾಕ್ಬಿಡ್ತೀನಿ. ನನಗೆ ಆಟ ಆಡ್ಸ್ತಾವ ನೋಡಿ. ಹೊಟ್ಟೆ ತಿಂತೈತೆ ನಂಗೂ. ಹಂಗೆ ಆಟ ಆಡ್ಸ್ಕೊಂಡು ತಿನ್ಬೇಕು. ಹೆಂಗ ಮಾಡ್ಬಿಟ್ಟ ನೋಡಿ ಒಬ್ಬ ಮರಿ. ಚೆಲ್ಬಾರ್ದು, ನಿಧಾನ. ಅದೆಲ್ಲ ಕಡೆ ಇವತ್ತೇನೆ. ಒಂದು ಮನೆ ಕೊಟ್ಬಿಡ್ತಾರೆ, ಒಂದು ಮಾತ್ರ. ಒಂದು ಮೂರು ಕೊಡ್ತಾರಂತೆ. ಅಲ್ಲ ಮೂರು ಬೇಡ ಬೇಡ, ದುಡ್ಡು ಜಾಸ್ತಿ ಆಯ್ತದೆ, ಎರಡೇ ಸಾಕು. ಪೂರ್ವಿ ಭಾರ ಜಾಸ್ತಿ ಆಗುತ್ತೆ. ಈ ತರ ಕೇಳು, ಈ ತರದ್ ಕೊಡಿ, ಸೈಜ್ ಇರೋದು. ಇಲ್ಲೇ ಕೊಡಿ, ಇವನು ಇಲ್ಲೇ ತಿನ್ಬೇಕಂತೆ. ಹೆಂಗೈತೆ? ನನ್ಗೆ ಗೊತ್ತಿದ್ದು ಇಲ್ಲೇ ಹಿಡ್ಕತ್ತೆ ಇದು ನೋಡಿದ ತಕ್ಷಣ ಅಂತ. ಹಂಗೆ ಹಿಡ್ಕೊಂಬಿಟ್ಟೆ ನೋಡ್ ನನ್ನ. ಇದು ನೋಡಿದ ತಕ್ಷಣ ಇಷ್ಟ ಆಗ್ಬಿಡ್ತೈತೆ ಇವನಿಗೆ. ನನಗೂ ನನ್ನ ಫೇವ್ರೆಟ್ ಇದು. ಸರಿಯಾಗಿ ತಿನ್ನೋ, ವೇಸ್ಟ್ ಮಾಡಬೇಡ. ಒಂದು ಕಾಯಿಗೆ 50 ರೂಪಾಯಿ ತಗೊಳ್ತಾರೆ ಗೊತ್ತಾ? ತಿನ್ಬೇಕು, ಏನಾಗಲ್ಲ. ಪೂರ್ತಿ ಸಿಪ್ಪೆ ಸಮೇತನ ತಿನ್ನು. ಸ್ವಲ್ಪ ಒಗ್ರಾಗತ್ತಷ್ಟೇ, ಏನಾಗಲ್ಲ. ಸ್ವಲ್ಪ ಒಗ್ರಾಗತ್ತಷ್ಟೇ, ಏನಾಗಲ್ಲ. ತಿನ್ಕೋ ಸಿಪ್ಪೆ ಸಮೇತನೇ. ತಿನ್ನು, ಒಳ್ಳೇದಂತೆ. ನಾವು ಹಂಗೆ ತಿನ್ನೋದು. ಇನ್ನೇನು ಅದನ್ನ ಬಿಡಿಸ್ಕೊಂಡೆಲ್ಲ ಕುತ್ಕೊಂಡು. ನೀನು ದ್ರಾಕ್ಷಿ ಒಳಗಡೆ ಸಿಪ್ಪೆ ತೆಗ್ಯಾನೆ ಇವನು. ದ್ರಾಕ್ಷಿ ಒಳಗಡೆ ಸಿಪ್ಪೆ ತೆಗಿತಾನೆ. ಅಂತವನು ಇವನು. ಅದಕ್ಕೆ ಇದ್ರಲ್ಲ ತೆಗಿಯಕ್ಕೆ ನೋಡ್ತಾವನೆ. ಹೇಳ್ದಾ? ನೀರು ತಗೊಬರಾಗ ಜಗ್ಗಲಿ.
ಇಲ್ಲಿ ಗಲೀಜ್ ಮಾಡಿದ್ದೆ, ಬೇಗ ತಂದು ತೊಳಿ. ಕಾಲಿಟ್ಕೊಂಡು ಹೆಂಗ್ ಗಲೀಜ್ ಮಾಡಿದ ನೋಡಿ. ಬೇಗ ತಗೊಂಡ್ ಬಾ. ಚಪ್ಪಲಿ ಹಾಕೋಬೇಡ ಅಂತ ಕೇಳ್ತಾ ಇಲ್ಲ. ಗೊತ್ತಾಯಿಲ್ವಾ ಅದು? ಅಪ್ಪಿ ಅಲ್ಲಿ ನೀರು ಬರುತ್ತೇನಾ? ನೀರು ಮಾರಮ್ಮನ ದೇವಸ್ಥಾನದ ಹತ್ರ ಪೂಜೆ ಮಾಡಿಸ್ಕೊಬರಕ್ಕೆ ಹೋಗಿದ್ದು. ಆದರೆ ಏನು ಮಾಡೋದು, ಅಲ್ಲಿ ನಮಗೆ ಪೂಜಾರಿಗಳು ಸಿಗಲಿಲ್ಲ. ಅವರು ಲೇಡಿ ಮಾಡಲ್ಲ ಅಂತ ಹೇಳಿದರು. ಹಂಗಾಗಿ ನಾಳೆ ಬನ್ನಿ ಅಂತ ಹೇಳಿದರು. ನಾವು ಮತ್ತೆ ಇಲ್ಲಿ ಶನಿಮಹಾತ್ಮ ದೇವಸ್ಥಾನದ ಹತ್ರ ಬಂದೆ, ಬಗಲ್ಗುಂಟೆ, ಮಂಜುನಾಥ್ ನಗರ. ಮಮ್ಮಿ ಗಾಡಿ ಪೂಜೆ ಮಾಡಬೇಕು. ಅದೇ ತುಂಬ ಅರ್ಜೆಂಟಲ್ಲಿ ಇದ್ದೀವಿ, ಮಳೆ ಬಂದ್ಬಿಡುತ್ತಂತ. ತುಂಬ ಅರ್ಜೆಂಟಲ್ಲಿ ಇದ್ದೀವಿ. ಅವರೇ ಬಂದರು. ಮಮ್ಮಿ ನೀನೇ ನೋಡು. ಹಿಂಗಿಂಗ್ ಹಾಕ್ಬಿಡಿ ಈ ಕಡೆಗೆ. ಮಮ್ಮಿ ಒಳಗಡೆ ವಿಡಿಯೋ ಮಾಡ್ಕೊಂಡು ಬರ್ಬೋದ? ಮಾಡಮ್ಮ. ಅಲ್ಲಿ ನೋಡಿ ಶಿವ ಇದ್ದಾರೆ. ಕಾಣಿಸ್ತಿದ್ಯಾ? ಕಾಣಿಸ್ತಾ ವಿಶ್ರಾಂತಿಯಾಗಿದೆ. ಇಲ್ಲಿ ಯಾರೋ ಮನೆ ಮಾಡಕ್ಕೆ ಹೋಗ್ಬಿಟ್ಟಿದ್ದಾರೆ. ನನಗೇನು ಗೊತ್ತು ಮನೆ ಎಲ್ಲ. ನಾವು ಬೇರೆ ಹಿಂದೆಗಡೆ ಇವಾಗ ಹಿಂದೆ ಹೋಗಿ ನೋಡೋಣ ಬಂದ್ರಿ. ಹಿಂದೆ ಏನು ಸೀಕ್ರೆಟ್ ಬೆಡ್ ಸಿಕ್ಕಿದ್ದಾರೆ. ನಾರಾಯಣ ಗೊತ್ತಲ್ಲ, ಅವ್ರು ಯಾರೋ ಪೈಪ್ ಕೊಡ್ಸಿದಾರಲ್ಲ, ಪೂರ್ತಿ ಒಂದು ರೌಂಡ್ ಹಾಕ್ತೀನಿ. ಇಲ್ಲಿ ಯಾರೋ ಮನೆ ಮಾಡ್ಕೊಬಿಟ್ಟಿದ್ದಾರೆ. ಯಾರಿಗೊತ್ತು? ಗಣೇಶ. ಇದು ಹಿಂದೆಗಡೆ ದೇವಸ್ಥಾನದ್ದು. ಇಲ್ಲಿ ಯಾವ್ದವ್ರು ಕೂರ್ಸವ್ರೆ. ಇಲ್ಲಿ ಯಾವ್ದ್ಯಾರೋ ಗೊತ್ತಾಯ್ತಾ ಇಲ್ಲ, ಗೊತ್ತಿಲ್ಲ ಬಿಡಿ. ಇನ್ನು ಮುಂದೆ ಹೋಗೋಣ ಬನ್ನಿ. ಅಲ್ಲಿ ನೋಡಿ ಕಾಣಿಸ್ತಿದ್ಯಾ ನಿಮಗೆ? ಆಂಜನೇಯ. ಅದು ಆಂಜನೇಯ ನೋಡಿ. ಆಂಜನೇಯ ಇದು ಆಂಜನೇಯ. ಇನ್ನೊಂದು ದೇವ್ರು ಆ ಕಡೆ ಇದೆ. ಇನ್ನೊಂದು ಯಾವ್ದೋ ಆ ಕಡೆ ದೇವ್ರಿದೆ. ಶಾಪ. ಏನಲ್ಲ, ಒಂದ್ಸತಿ ಅಂತ ಬಿಡ್ತಾರೆ. ಇನ್ನು ಸೀಡು ಅದಲ್ಲೇ ಹಂಗಿಡ್ಕೊಳ್ಬೇಡ. ಇಲ್ಲಿ ಸೈಡ್ ಬಾ. ಇದ ಮರ ಅದಂತೆ. ಇವನು ಮುಖ ಏನೋ ಇಲ್ಲಿ ನೋಡಿ. ಅಮ್ಮ ಮುಳ್ಳು. ಹಿಂಗೆ ಬರ್ಬೇಕಂತೆ. ಅಮ್ಮ ಆಮೇಲೆ ಶಿವ ಮತ್ತೆ ಪಾರ್ವತಿ ಫೋಟೋ ಇದೆ. ಚುಚ್ಚಿಕೊಂತೇನೋ.
ಮಮ್ಮಿ ಅಲ್ಲಿ ಗಾಡಿ ಪೂಜೆ ಮಾಡ್ತಿದ್ದಾರೆ ಸ್ವಾಮಿ. ಗಾಡಿ ಪೂಜೆ ನಡೀತಿದೆ. ಇವಾಗ ಹೋಗ್ಬೇಕು, ರೋಡ್ ದಾಟಬೇಕು. ಓಡಿ 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 ಓಡಿ. ಮನೆಗೆ ಹೋಗ್ಬೇಕು. ಮನೆ ಒಳಗೆ ಹೋಗ್ತಾ ತೆಗೆದ್ಬಿಟ್ಟು ಆಮೇಲೆ ಹಿಡಿದು ಹೋಗ್ಬೋದಾ? ನೋಡಪ್ಪ ಅದೆಂಗ್ ಮಾಡ. ಪವನ್ ಇದು ಹಿಂಗ್ ಹಿಡ್ಕೊ, ಪವನ್ ಹಿಡ್ಕೊ, ಹಿಂಗ್ ನಿಲ್ಸ್ಕೊಂಡು ವೀಲ್ನ ಸರಿ ಮಾಡ್ರು, ಇರೋಗುತ್ತೆ. ಇಲ್ಲಾಂದ್ರೆ ಗಾಡಿ ಎತ್ತಿಡ್ಕೊ, ನಾನು ನೋಡಿದ್ರೆ ತೆಗಿಬಿಟ್ಟೆ. ಮಾಡ್ಕೊಡ ನಿಧಾನ. ಎತ್ತಿಡ್ಕೊ, ಬಿದ್ದೋಗುತ್ತೆ ಬಿದ್ದೋಗುತ್ತೆ ಕಣೋ. ಬಿಡ್ಬೇಡ್ರಿ, ನೀನ್ ಹಿಡ್ಕೊಳ್ಳೋ. ಬಿದ್ದೋಗುತ್ತೆ ಕಣೋ. ಸಾಕು ಸಾಕು. ಹಂಗಲ್ಲ ಕಣೋ, ಬಿದ್ದೋಗುತ್ತೆ. ನನ್ನ ಹತ್ರ ತಗೊಂಬ, ಅಟ್ಯಾಚ್ ಮಾಡ್ಕೊತೀನಿ. ಇಲ್ಲ ಅದು ವೀಲು ಹಿಂಗಾದ್ರೆ ನಿಲ್ಲಲ್ಲ, ಅದು ಗಾಡಿ ಬಿದ್ದೋಗುತ್ತೆ ಅಡಿಕೆ. ಬಾಮ ಅಮ್ಮ ವೈಲಿ ಇಲ್ಲ, ಅಟ್ಯಾಚ್ ಮಾಡ್ಕೊತೀನಿ. ನಾನು ತೆಗಿಬಾರ್ದಾಗಿತ್ತು. ಒಬ್ಬಳೇ ಇರೋದು, ನನ್ನ ಮಗನ ನೋಡ್ಕೊಂಡಿದ್ದೀನಿ. ನೀವು ಅದೇನು ಹೇಳ್ತಾರಲ್ಲ ಗಾದೆ ಹಂಗೆ. ಐ ಐ ಇನ್ಸ್ಟಾಗ್ರಾಮ್ ಅಲ್ಲಿ, ಯೂಟ್ಯೂಬ್ ಇಲ್ಲಿ ನೋಡಿ, ಆನೆ ಪವನ್ ತರನೇ ಐತೆ. ಐ ಸುಮ್ಮನೆ ಇರೋ ವಿಡಿಯೋ ಇದು. ಹೆಂಗಿದೆ ನೋಡಿ ಪವನ, ಹೆಂಗಿದಾನೆ, ಸೂಪರ್ ಆಗಿದ್ದಾನೆ. ನಡಿ ನಡಿ ಓಡೈತವನೆ. ಇವ್ರಿಬ್ರು ಇವಾಗ ಆಗಿದೆ ಪೂಜೆ. ಬೀಳಲ್ಲ ಕಣಲೆ, ಇಕ್ತಾರ ಕಣಲೆ. ತೊಳ್ಕೊಂಡು ಬರಂಗಿಲ್ಲ, ತೊಳ್ಕೊಂಡು ಯಾವ ಗೋತ್ರ ಗೊತ್ತಾ? ಮನೆ ದೇವ್ರ ಅದು. ಯಾವ ಮನೆ ದೇವ್ರು? ಯಾರು ಇಲ್ಲ ಇವಾಗ. ಯಾವ ಹೇಳು ಸಾಕು, ಅವನು ಬೇಡ ಬಿಟ್ಟಾಕು. ನಮ್ಮ ಮನೆ ದೇವ್ರ ಕಾಲಭೈರವ ಶಿವಗೋತ್ರ ಬರುತ್ತೆ. ಸರಿನಾ? ಅವನೇ ನೀನು ಕಾಯ್ತಾ ಇರೋದು. ಅಸ್ಯಾಂ ಪೂರ್ವೋತ್ತರದೇವಂಗನ ವಿಶೇಷೇಣ ವಿಶಿಷ್ಟಾಯಮಸ್ಯಾಂ ಜಮಾನಸ್ಯ ಗೋತ್ರೋದ್ಭವಸ್ಯ ಶಿವಗೋತ್ರೋದ್ಭವಸ್ಯ ಹೆಸರು ಸವಿತಾ ನಮ್ಯಾಹ ಕುಂಭರಾಶಿನ ಕುಂಭರಾಶೋ ಸದಸ್ಯ 2.5 ವರ್ಷ ಇದೆ. ನಮ್ಮ ಮಹಾನುಭಾವ ಪ್ರಾರ್ಥನೆ ಮಾಡ್ಕೋ, ಎಲ್ಲ ಒಳ್ಳೇದಾಗಲಿ. ಭಗವಂತ ಅನುಗ್ರಹದಿಂದ ಮಗನ್ನ ಸಾಕೋ ಧೈರ್ಯ, ಅದಕ್ಕಿಂತ ಇದು ಬದುಕುವಂಥ ಧೈರ್ಯ, ಸೆಲ್ಫ್ ಕಾನ್ಫಿಡೆನ್ಸ್ ಅಂತೀವಿ ಅಲ್ವಾ? ಮಹಾತ್ಮ ಏನೋ ಗ್ರಾಚಾರ, ಯಾವುದೋ ಕರ್ಮ ಕರೆಕ್ಟ್ ಆಗಿರೋ ಮಿರರ್ ಸಡನ್ ಆಗಿ ರಿವರ್ಸ್ ತೆಗೆದ್ಬಿಡುತ್ತೆ ಜೀವನ. ಒಂದು ಯೂ ಟರ್ನ್ ಲೈಫ್ ಚೇಂಜ್ ಆಗ್ಬಿಡುತ್ತೆ. ಸತ್ಯವಾದ ಜೀವನ ಜೀವನ ಮಾಡ್ಕೊಳಕ್ಕಾಗ್ತಾ ನೀವು ನೋಡ್ತಾ ಇದ್ರೆ ಅನಿಸ್ತಾ ಇದೆ. ಹಾಗಾಗಿ ನನಗೆ ಇವಾಗಲೂ ಏನೋ ಥರ ಎಳದಿಕ್ಕಾಗ್ತದೆ ಹೊಟ್ಟೆ. ನಾನು ಇಳಿಯೋಕ್ಕಾಗಲ್ಲ. ನಾನು ಕೇಳ್ಬೋದು, ಒಂದೊಂದು ಪದಗಳು ಕೇಳ್ಬೋದು ನನಗೆ. ಯಾಕೆಂದರೆ ಲಕ್ಷ ಜನ ಬರ್ತಾರೆ ಅದನ್ನು ಶಾಸ್ತ್ರಕ್ಕೆ. ಹೇಳ್ರಿ, 5 ನಿಮಿಷ ಪುರುಸೊತ್ತಿಲ್ಲ ನನಗೆ. ಕಾಪಾಡಲಿ ಎಂಬುದು ಪ್ರಾರ್ಥನೆ. ಒಂದು ರೌಂಡ್ ಸರ್ವಪಾಪೈ ಪ್ರಮುಖತೆ ಗೌತ ಪ್ರೇತ ಪಿಶಾಚ ಪ್ರಧಾನ ಸಾಗಿನಿ ಪೂರ ಸೈಡ್ಗೆ ಹಾಕ್ಬಿಟ್ಟು
ಪ್ರಾರ್ಥನೆ ಮಾಡ್ಕೊಂಡು ಮುದ್ದೆ ಏಟು ನಿಂಬೆಹಣ್ಣು ಪಾಟ್ಸ್ ಇಸ್ಕೊಂಬರೋಗಲ್ಲಿ ಚಿತ್ರಾನ್ನ ತಂದಿದ್ದೀನಿ ನೋಡು 3 ನಿಂಬೆಹಣ್ಣು ಎತ್ಕೊಂಬ ಕಪ್ಪರ್ ಹಚ್ಚಿದ್ದಾರೆ ಇದು ಇಲ್ಲ ನಾನು ನನ್ನ ಹತ್ರ ಕ್ಯಾಶ್ ಇರಲಿಲ್ಲ 50 ರೂಪಾಯಿ ಇತ್ತು ಅದಕ್ಕೆ ಕೊಟ್ಟರೆ ಸಂಭವ ಇಲ್ಲ ಹಂಗಂತ ಅಲ್ಲ ಇವನ ಮಗನ ಅಡುಗೆ ಎಲ್ಲ ಅಡುಗೆ ನಾವು ಸಬ್ಸ್ಕ್ರೈಬ್ ಇನ್ನೂ ಬಿಡು ಆಯ್ತು ಶಶಿಕುಮಾರ್ ಅಂತ ಶಶಿಕುಮಾರ್ ಶಶಿ ಶನಿಮಹಾತ್ಮ ಟೆಂಪಲ್ ಶಶಿ ಶನಿವಾರ ಆಯ್ತು ಟೆಂಪಲ್ ಅವನ ಬಗ್ಗೆ ನಾನು ಇಲ್ಲ ಹೋದ್ರೆ ಅವ್ನು ಏನೋ ಕೂಡ ಗೊತ್ತಿಲ್ಲ ಯಾರು ಕೂಡ ನೋಡಿಲ್ಲ ಅವನ ಕಡೆಯಿಂದ ನಾವು ಯೋಚನೆ ಮಾಡಕ್ಕೆ ನಿನ್ನಿಂದ ಏನು ಪ್ಲಸ್ ಪಾಯಿಂಟ್ ಅವನಿಗೆ ಆಯ್ತಮ್ಮ ಪ್ರಪಂಚ ಇರೋದೇ ಇದು ತಣ್ಣಗಿರ್ತ ಏನಾಗಲ್ವಾ ಇಲ್ಲ ಪ್ರಾರ್ಥನೆ ನಂಗೆ ಎಷ್ಟಾದ್ರೂ ತಣ್ಣಗಿರ್ಲಿ ಆನ್ ಮಾಡವ್ರೆ ಇವಾಗ ಮೂರು ಇದ್ರಲ್ಲೂ ನಿಂಬೆಹಣ್ಣು ಐತೆ ಟೈಯರಲ್ಲಿ ಇವಾಗ ಹೊತ್ತಿಸುತ್ತೇವೆ ಓಂ ನಮಃ ಶಿವಾಯ ಅದು ಬಂದಿಲ್ಲ ಎಳೆಯೋದು ಮೋಟ್ರು ಹಿಂದೆ ಇರೋದು ಸಪೋರ್ಟ್ ಮಾಡಲ್ಲ ಅದಕ್ಕೆ ಅಲ್ಲೈತಿ ಯಾಕ ಮಮ್ಮಿ ಹೋಗುತ್ತೆ ಬೆಳಗ್ಗೆ ನೋಡಿ ಬೆಳಗ್ಗೆ ಆಗೋಗೈತೆ ಇವಾಗ ಓ ಸಬ್ಸ್ಕ್ರೈಬರ ಮಮ್ಮಿ ಅವರು ಹೇಯ್ ನಿನ್ನ ಮುಖ ಯಾಕೆ ತೋರಿಸ್ಬೇಕು ನೋಡಿ ಬೆಳ್ಳಗೆ ಆಗೈತೆ ಯಾಕಲ್ಲೇ ಝೂಮ್ ಮಾಡ್ಬಿಟ್ಟ ಐ ಪವನ್ 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 ಒಂದು ನಿಂಬೆಹಣ್ಣು ಆಗಿಲ್ಲ ಒಂದು ನಿಂಬೆಹಣ್ಣು ಆಗೇ ಇಲ್ಲ ಏನ್ ಹೇಳಿದ್ರ ನ್ಯಾಚುರಲ್ ತಗೊಳ್ಳ ಬಾದಾಮ್ ಮಿಲ್ಕು ಇದು ಹೂವು ಹಿಡ್ಕತ್ತೀವಿ ಕಟ್ ಮಾಡಿ ಅದ್ರದ್ದೇ ಅದು ಇದೆಲ್ಲ ಇದಾವೆ ಅದು ಪಾಟು ಇದನ್ನ ತಗೊಂಡ್ ಬಂದು ಆ ಬ್ಯಾಟ್ರಿಯಿಂದ ಮುಂದೆ ಆಫ್ ಮಾಡ್ರಿ ಇದನ್ನ ಯಾಕೆ ಕಣ್ಣು ಬಿಡಿ ಅಯ್ಯೋ ನಾನೆಲ್ಲ ಇದನ್ನ ಆಫ್ ಮಾಡಿ ಅಂತಂದ್ರ ಗೊತ್ತಾಯ್ತಾ ಹೆಂಗ್ ಫಿಟ್ ಮಾಡ್ಬೇಕಂತ ಹೆಂಗಿರ್ಲಿ
ಅಯ್ಯೋ ಈ ನೇಮ್ ಬರ್ಸೋದೇ ಮರ್ತ್ಬಿಟ್ಟೆ ಕಣಲ್ಲಿ, ಏನಾದ್ರು ನೇಮ್ ಬರ್ಸ್ಬೇಕಾಗಿತ್ತು ನಾವು. ನಾನೇನು ನೇಮೇ ಬರ್ಸಲಿಲ್ಲ ನಾನೇ. ಬಿಡು ಪರವಾಗಿಲ್ಲ, ಹಂಗೆ ಇಲ್ಲಿ ಬಿಡು, ಸಾಕು ಬಿಡ್ರಿ. ಬನ್ರಿ ಕಟ್ ಮಾಡೋಣ. ಆಮೇಲೆ ಕುಡಿಗಂತ ಬಾರೋ, ಫಸ್ಟ್ ಕಟ್ ಮಾಡ್ರಿ. ಬಂದು ಎಲ್ಲ ಕೂತ್ಕೊಂಡು ಬಂತ ಒಟ್ಟಿಗೆ ಕೂತ್ಕೊಳ್ರಿ. ಎಲ್ಲೋ ಕೇಕ್ ಇದು. ಸ್ಪಾರ್ಕ್ ಹಚ್ಬೇಡ, ಸ್ಪಾರ್ಕಲ್ಲಿ ಕೆಮಿಕಲ್ಸ್ ಇರುತ್ತೆ, ಅದೆಲ್ಲ ಒಳ್ಳೇದಲ್ಲ. ಚೂರು ಸೈಡ್ ಬೇಕಾರೆ ಇಡು, ಚೂರು ಇಟ್ಟಿರು. ಹಂಗಿಡು, ಸ್ಪಾರ್ಕ್ ಒಳ್ಳೇದಲ್ಲ, ಚುಚ್ಬೇಕಾರೆ. ಬೇಗ ಹಚ್ರು. ಯಾರೋ ಒಬ್ರು ಹಚ್ಚಿರು. ಕೂತ್ಕೊಳ್ರು, ನೀವು ಕೆಳಗಡೆ ಕೂತ್ಕೊಳ್ರು. ಪೂರ್ವಿ ಸುಮ್ಮನೆ ಇರ್ಬೇಕು. ಶರ್ಟ್ ಹಾಕಬೇಕು ತಾನೆ ನೀನು. ನೋಡು, ವಿಡಿಯೋ ಮಾಡ್ಬೇಕೋ ಬೇಡವಾ ನಿಮ್ಗೆ? ನೋಡಿ ಇವ್ರಿಬ್ರು ಕಿತ್ತಾಡ್ತಾ ಇದ್ದಾರೆ, ಒಳ್ಳೆ ಕಥೆ ಆಯ್ತು ನಮ್ಗೆ. ವಿಡಿಯೋ ಮಾಡಕ್ಕೂ ಕಿತ್ತಾಡ್ತಾರೆ. ಅಜ್ಜಿ ಬೈಯುತ್ತೆ ಇವ್ರು ಒಂದು ಕೆಲಸ ಮಾಡ್ತಾರೆ ಕಣ್ರಪ್ಪ, ಇವರೆಲ್ಲ ಸೇರ್ಕೊಂಡು. ಪೂರ್ವಿ, ಅಯ್ಯೋ ನಿನ್ನ ಹತ್ರ ಬಡ್ಕೊಳಕ್ಕಾಗಲ್ಲ ಕಣ್. ನಾನು ಹಿಡ್ಕೊಂಡನು. ನೀವಿಬ್ರು ಮಾಡೋ ಕೆಲಸ ಹೆಂಗೈತೆ ಗೊತ್ತೇನ್ರು? ಚೆನ್ನಾಗೈತೆ. ಸರಿ, ಕೇಕ್ ಕಟ್ ಮಾಡ್ರಿ. ಅಯ್ಯೋ ನಾನೇನು ಕಟ್ ಮಾಡಿ, ನೀವೇ ಕಟ್ ಮಾಡಿ. ಬನ್ನಿ ಸರಿ, ಬಂದು ಕಟ್ ಮಾಡೋಣ ಎಲ್ಲರೂ ಸೇರ್ಕೊಂಡು. ಬಾರ ಪೂರ್ವಿ, ಈ ಕಡೆ ಬರೋ ನೀನು. ಬರೋ, ಎಲ್ಲ ಬಂದ್ರು. ಹಿಡ್ಕೊಂಡು ಹಂಗೆ ಕಟ್ ಮಾಡ್ಬಿಡೋಣ. ಏನಂತ ಹೇಳ್ಬೇಕು ಅಂತ ಗೊತ್ತಾಯ್ತಲ್ಲ. ಗಾಡಿ ಸರ್ಪ್ರೈಸಾ? ಹಿಂಗ್ ಮಾಡು, ಈ ವಿಡಿಯೋ ಹಿಂಗ್ ಮಾಡು. ನೀನಂತೂ ಈ ಚಿಕ್ಕ ಊಟ ಹಾಕೊಂಡು ಇರೋ, ಸ್ವಲ್ಪ ಇರೋ. ಹಿಂಗೆ ಎತ್ತಿದ್ರೆ ಬರುತ್ತೆ. ಅಷ್ಟೇ ಬಂತು ನೋಡು. ಈ ಸೈಡ್ ಬರಲ್ಲ ಮಲ್ಲು. ಫಸ್ಟ್ ನಿಮ್ಮ ಅಮ್ಮಂಗೆ ತಿನ್ಸಲೇ. ಬಾಯಿಗೆ ಹಾಕಕ್ ಹೋಗಿ ವಾಪಸ್ ಬರ್ಬಾರ್ದು. ಅವ್ನಿಗೆ ಹಾಕೋ ಫಸ್ಟ್. ಆಮೇಲೆ ಕೊನೆಗೆ ನೋಡು, ಅವನ ಉಲ್ಟೆ ತಿರ್ಗಿಸ್ಕೊಂಡು ವಿಡಿಯೋ ತರ್ಸ್ಕೊತ. ಇವ್ ನೋಡು, ತಾಲೆ ಬರ ಸಕ್ಕರ ಇಟ್ಕೊಂಡು ಪವನ ನಿನ್ಗೆ. ಮಲ್ಲು ನಾಳೆ ಬರಲ್ಲ ಕೊಡ ನಂಗೆ. ಕುಡಿದು ಸತ್ತೈತೆ ಸತ್ತ ಬರ ಕುಡಿ. ಅಷ್ಟಿದೆ. ನಾನಾದ್ರು ಚಾಕು ಇಲ್ಲ, ಚಾಕು ಇದು ಸ್ವಿಗ್ಗಿದು ಪ್ರಮೋಷನ್ ಕಲ್ತಾರ. ಅದು ಏನ್ ಮಾಡೋದ್ ಬೇಡ. ಚಾಕು ಅದೆಲ್ಲ ಕಂಡ್ರು, ಸೀಸರ್ ತಗೊಂಬರೋ. ಅಲ್ಲೈತೆ ಕೆಳಗಡೆ, ಗ್ಯಾಸ್ ಕೆಳಗಡೆ ಐತೆ ನೋಡು. ಅಂಟಿ ಇಲ್ಲ, ಸೀಸರ್ ಐತೆ. ಆಫ್ ಮಾಡ್ರು. ಗಾಡಿ ಬಂದೈತೆ ಹೊಸದು, ಅದಕ್ಕೆ ಕೇಕ್ ಎಲ್ಲ ಕಟ್ ಮಾಡಿಸ್ತವ್ರೆ. ಎಲ್ಲರೂ ಬಂದರು ನೋಡ್ರಿ. ನೋಡಿ, ಇವ್ನು ಪವನ, ಅವ್ನ ಮಲ್ಲು, ಅವ್ನ ಪೂರ್ವಿಕು, ನಾನು ಸಿದ್ದು. ನೋಡಿ ಕಟ್ರಿ ತಂದ ನಮ್ಮ ಮಲ್ಲು. ಇವನ್ ಪೂರ್ವಿಕು ಬನೀನ್ ಹಾಕೊಂಡ್ ನಿಂತೋಡೆ. ಹಾಯ್ ಗೈಸ್, ಇವತ್ತು ಆಂಟಿ ಏನೋ ಮಾಡ್ತಾವ್ರೆ. ಏನ್ ಮಾಡ್ತಿದ್ದೀನೋ? ಕೇಕ್ ಕಟ್ ಮಾಡಿದೀರ ಅಲ್ದೇನೋ? ಪವನ್ ನೋಡಿ ಇಲ್ಲ ಅಂತ ಆಲ್ರೆಡಿ. ಸೈಡ್ ಆಗಲ್ಲ ನೋಡಿ, ಇದು ಕೇಕು. ಅದ್ರದ್ದು ಬೈಕ್ ಹಿಂದೆಗಡೆ ಝೊಮ್ಯಾಟೊ ಅವ್ರು ಕೊಟ್ಟಿರೋದು. ನಾವು ಅದ್ರ ಉಲ್ಟಾ ಮಾಡಿದ್ವಿ. ಫೋನ್ ಅಡ್ಡ ಇಟ್ಕೊಂಡು ನೋಡಿ. ನೋಡ್ರಿ, ಇವ್ರಿಬ್ರು ಆಟ ಆಡ್ತವ್ರೆ ಬ್ಯಾಟ್ರಿ ಜೊತೆ. ಒಬ್ಬ ಕೊಡ್ರು, ನಾನು ಪೀಸ್ ಕೊಡ್ತೀನಿ, ತಿನ್ಕೊಳ್ರಿ. ನೋಡಿ ನೋಡಿ ಆಂಟಿ ಈಗ ಕಟ್ ಮಾಡ್ತಾರೆ. ಹೈ ಗೈಸ್, ಇವತ್ತು ಮಲ್ಲು ಚಾಕು ತಂದು ಕೊಟ್ರ ನೋಡಿ.
ಇವ್ರಿಬ್ರು ಹೋಗೋ ನೋಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ವಿಡಿಯೋ ಯಾವತ್ತೂ ಮರಿಬೇಡಿ. ಹಾಗೆ ಈ ವಿಡಿಯೋ ಯಾವತ್ತೂ ಮರಿನೂ ಬೇಡಿ. ಕಮೆಂಟ್ ಅದು ಯಾವ್ದೋ ಕಿತ್ಕೊತಾನಪ್ಪ. ಈಗ ಇಲ್ಲಿ ಐಸ್ ಮೇಲೆ ಇದು ಕೇಕ್ ಮೇಲೆ ಇದು ಐತೆ ಆರೆಂಜ್ ಕಲರು, ಅದು ಆಂಟಿ ಕೇಕ್ ಮಾಡಿ ಅದೇ ಕಟ್ ಮಾಡಿ ಕೊಟ್ಟಾರೆ, ಇಬ್ರು ತಿಂತವ್ರೆ. ಕೇಕ್ ಬಿಡಿಸ್ಬಿಡ್ತಾನಲ್ಲಿ ಹಿಡ್ಕೊಳ್ಳೋ ಸರಿಯಾಗಿ ವಿಡಿಯೋ ಪೂರ್ವಿ ತರ. ಪೂರ್ವಿ ನಿಂಗೆ ಕೊಡ್ಲೇನಾ? ಹಾಯ್ ನಾನು ಕೇಕ್ ತಿನ್ನಲ್ಲ. ನೀನ್ ಇಲ್ಲಿದಂದ್ರೆ ಕೇಕ್ ಕಟ್ ಮಾಡ್ತೀಯ. ನಾನು ಬಿಚ್ಚಿದ್ದೆ. ನೋಡಿ ಬಿಚ್ಬಿಟ್ರು ರಸೀದ್ನ ಅರ್ಧಾಕಿ. ಸ್ವಲ್ಪ ಇರ್ತೀರಾ? ಸ್ವಲ್ಪ ಇರ್ಲಿ. ಗೊತ್ತಾ ಪಾರ್ಟಿಸಿಪೇಟ್ ಮಲ್ಲು ವಿಡಿಯೋ ಮಾಡಲ್ಲ. ಅವಾಂತಿ ಕುರು ಮಾಡ್ತಾರೆ. ಮಾಡ್ಬೋದು ವಿಂಗ್ಸ್ ಮಾಡ್ಬೋದು. ಅದೇ ವಿಂಗ್ಸು ಆಯಿತು. ಇವಾಗ ಇರು ವೀಲ್ ಬಿಚ್ಚಬೇಡ ಫಸ್ಟೇ. ಇದನ್ನ ಮಾಡು ಹಿಂದೆಗಡೆ ಒಂದು. ಅದನ್ನ ಬಿಚ್ಬಿಟ್ರಿ ಕಣ್ರು. ಲೇ ಇದು ನನಗೆ ಬೇಕು ಕಣ್ರು. ಹಳೆ ವೀಲ್ ಚೇರ್ ಇರಲಿ. ಅದನ್ನ ಬಿಚ್ಬಿಟ್ರಿ ಕಣ್ರು. ಇರು ಬೇಕಾದ್ರೆ ನಾನು ವೈಪ್ಸ್ ಕೊಡ್ತೀನಿ, ಸ್ವಲ್ಪ ಕ್ಲೀನ್ ಮಾಡಿಕೊಡಿ. ಎಲ್ಲ ಗಲೀಜಾಗ್ಬಿಟ್ಟೈತೆ. ಮಾಡ್ತೀರಾ? ಇರು ಹೊಸದನ್ನ ಬಿಚ್ ಮಾಡಕ್ಬಿಡೋಣ ಫಸ್ಟು, ಆಮೇಲೆ ಹಳೇದನ್ನ ಕೈ ಹಾಕೋಣ. ಇರು ಸ್ವಲ್ಪ ಇರು. ಇವಾಗ ಏನು ಮಾಡೋಣ ಗೊತ್ತಾ? ಹಿಂದೆ ಒಂದು ರೆಡ್ ಕಲರ್ ವೈಯರ್ ಐತೆ, ವೈಯರ್ ಥರ ದಾರ ಐತೆ. ಅದನ್ನ ಎಳೆದ್ರೆ ಮಡ್ಚ್ಕೊಳ್ಳುತ್ತೆ. ಇದು ಈ ಬ್ಯಾಕ್ ರೆಸ್ಟು ಒಳಗಡೆ ಮಡ್ಚ್ಕೊಳ್ಳುತ್ತೆ. ಮಡ್ಚ್ಕೊತು ಅಷ್ಟೇ. ಇವಾಗ ಏನು ಮಾಡ್ಬೇಕು ಗೊತ್ತಾ? ಈ ವೀಲ್ ಬಿಚ್ಚ್ರಿ, ಒಂದೊಂದೇ ವೀಲ್ ಬಿಚ್ಚ್ರಿ. ಒಬ್ರು ಒಂದು ಕೈಲಿ ಹಿಡ್ಕೋಬೇಕು. ಇಲ್ಲಿ ಹಿಡ್ಕೊಂಡ್ರು ಬಿದೋಗುತ್ತೆ ಕಣ್ರು. ಇಬ್ರು ಒಂದೇ ಸರಿ ಮಾಡಿಬಿಟ್ಕೊಂಡ್ರು ಬಿದ್ದೋಗುತ್ತೆ. ಕಿರ್ಚಬಾರ್ದು. ಅವ್ನು ಅಲ್ಲಿ ಹಿಡ್ಕೊಂಡ್ರು ಬ್ಯಾಲೆನ್ಸ್ ಕಾಲ್ ಮೇಲೆ ಬಿದ್ದುಬಿಡ್ತದೆ. ಬ್ಯಾಲೆನ್ಸ್ ಹಿಡ್ಕೋಬೇಕು. ಹಂಗೆ ಹಿಡ್ಕೋ ಬ್ಯಾಲೆನ್ಸ್ ಆಗುತ್ತೆ. ಹೇಳಪ್ಪ ಹೇಳಿ ಇವಾಗ ಹೇಳಿ. ಇರು ಸುಮ್ಮನೆ ಬಂತ? ಅಷ್ಟೇ ಪಾರ್ಟ್ಸ್ ಬಿಚ್ಚಿದಾಯ್ತು. ಇವಾಗ ಇದು ನೀಡೋದೇ ಇರೋದು. ಪೂರ್ವಿ ಪವನ್ ಇರು, ಅಲ್ಲಿ ನೆಲಕ್ಕೆ ಇಟ್ಟುಬಿಡ್ರು. ಇರು ಸುಮ್ಮನೆ ಸೌಂಡ್ ಮಾಡಬಾರ್ದು. ನಿಧಾನ ಮಾಡಬೇಕು. ಬರ್ತಾರೆ ಅವ್ರು, ಬೈತಾರೆ ಮೇಲೆ. ಇರೋ ಇವಾಗ ಎಲ್ಲೆಲ್ಲಿ ಕಾಣಿಸುತ್ತೋ ಅಲ್ಲಿ. ಬೇಡ ಅದು ಮಡ್ಚ್ಬೇಡ ಕಣೋ ಪೂರ್ವಿ, ಮಡ್ಚೋದು ಬೇಡ. ವೈಪ್ಸ್ ಕೊಡ್ತೀನಿ, ನೀಟಾಗಿ ಒರೆಸ್ಬೇಕು. ಇರು ಸ್ವಲ್ಪ ಇರು. ಮೊನ್ನೆ ರಿಪೇರಿ ಮಾಡ್ಸೋಣಂತ ಹೋಗಿದ್ದೆ, ಕೈಗೆ ಬಂದ್ಬಿಡ್ತಾ ಅದು. ಬಿಡು, ಆಮೇಲೆ ತಗೋತೀನಿ ಬಿಡು, ನಾನು ಹಾಕತ್ತೀನಿ ಬಿಡು. ನಿಧಾನ ನಾವು ಪಾರ್ಟ್ಸ್ ಎಲ್ಲ ನಿಮ್ಗೆಲ್ಲ ಜೋಡಿಸ್ರಿ ಅಂದ್ರೆ ಆಗಲ್ಲ. ಕೀಳೋದ್ರಲ್ಲಿ ಮಾತ್ರ ನೀವು ಎಕ್ಸ್ಪರ್ಟ್ ಅಲ್ವಾ? ಕಿತ್ತಾಕೋದ್ರಲ್ಲಿ ಎಕ್ಸ್ಪರ್ಟ್ ಇದ್ದೀರಾ? ಅಲ್ಲ ಕಣ್ರು, ನೀವು ಜೋಡಿಸ್ರಿ ಅಂದ್ರೆ ಆಗಲ್ಲ. ಕಿತ್ತಾಕೋದ್ರಲ್ಲಿ ಉಳಿಸೋದ್ರಲ್ಲಿ ಎಕ್ಸ್ಪರ್ಟ್ ಇರ್ತೀರಾ ನೀವೆಲ್ಲರೂ. ತಡ್ರಿ ಕೊಡ್ರ ವೈಪ್ಸ್ ತಗೊಂಡು ನಿಧಾನಕ್ಕೆ ಒಂದೊಂದೇ ಕೈ ಹಾಕ್ಬಿಟ್ಟು ಒರ್ಸ್ರಿ ಎಲ್ಲ. ಕೆಟ್ಟ ವರ್ಡ್ ಮಾತಾಡಬಾರ್ದು, ಒದ್ದಾಕ್ಬಿಡ್ತೀನಿ ನಿಮಗೆ. ತೆಗ್ದಾ? ಒಬ್ಬ ಟೈಯರು, ಒಬ್ಬ ಪಾರ್ಟ್ಸು. ನನ್ನ ಕಾಲು ಹೋಯ್ತಲ್ರು. ನನ್ನ ಕಾಲು ಹೋಯ್ತಲ್ರಿ. ಕಾಲಿಗೆ ಇಟ್ಟು ಕಿರ್ಚ್ಬೇಡ್ರಿ. ನಿಧಾನಕ್ಕೆ ಅಲ್ಲೇ ಕೂತ್ಕೊಂಡು ಮಾಡ್ರಿ. ಸಾಕ್ಬಿಡ್ರ. ಅಲ್ಲೇ ಕೂತ್ಕೊಳ್ರು. ಪೂರ್ವಿ ಪೂರ್ವಿ ಕೆಳಗಡೆ ಬಿಡು, ಮಡ್ಚದ್ ಬೇಡ. ಪೂರ್ವಿ ಅಯ್ಯೋ ನನ್ನ ಮಗನೇ, ನೀನು ಸುಮ್ಮನೆ ಇರು.
ಇಲ್ಲೇ ಇದೆ ಪ್ಯಾಕೆಟ್ ತಗೊಂಡ್ರು ಎಲ್ಲ ನೀಟಾಗಿ ಒರೆಸ್ರಿ ಅಷ್ಟೇ. ಮಧ್ಯದಲ್ಲಿ ಇಟ್ಕೊಳ್ಳೋಣ ಎಲ್ಲರೂ. ಆಯ್ತು. ಈ ಮಕ್ಕಳು ನಿಜವಾಗ್ಲೂ ಎಷ್ಟೋ ಸಾರಿ ನಮ್ಮ ಪೂರ್ವಿ ಇಲ್ಲದೆ ಇರೋ ಟೈಮಲ್ಲಿ ಇವಾಗಷ್ಟೇ ನಮ್ಮ ಪೂರ್ವಿ ಬಂದಿರೋದು. ಮೊದಲೆಲ್ಲ ತುಂಬ ಹೆಲ್ಪ್ ಮಾಡಿದ್ದಾರೆ ಮಕ್ಕಳುಗಳು. ಒಂದೊಂದ್ಸಾರಿ ಫೈರ್ ಹಾಕೋ ಟೈಮಲ್ಲಿ ಒಳಗಡೆಯಿಂದ ಕೆಲವೊಂದು ವಸ್ತುಗಳನ್ನ ತಗೊಂಡು ಹೋಗೋಕ್ಕಾಗಿರಲ್ಲ ನನ್ನ ಕೈಲಿ. ಅಂಥ ಟೈಮಲ್ಲೆಲ್ಲ ತುಂಬ ಹೆಲ್ಪ್ ಮಾಡಿದ್ದಾರೆ. ನಿಜವಾಗ್ಲೂ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಇಲ್ಲಿ ಒಂದಷ್ಟು ದಿನದಿಂದ ಪರಿಚಯ ಆಗಿರೋ ಮಕ್ಕಳುಗಳು ನನ್ನನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ, ನಾನು ಇವ್ರನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ. ನಮ್ಮ ಮನೆಗೆ ಬರ್ತಾರೆ, ಬಟ್ ಏನು ಮಾಡೋದು, ಇಲ್ಲಿ ಬೈತಾರೆ, ಮಕ್ಳುಗಳು ಒಳಗಡೆ ಬರೋಂಗಿಲ್ಲ, ಅವ್ರು ಬಂದರೆ ಗಲೀಜು ಮಾಡ್ತಾರೆ ವರಾಂಡ ಅಂತೇಳಿ ನಾನು ಅವ್ರನ್ನ ಸೈಲೆಂಟಾಗಿ ಒಳಗಡೆ ಕಳ್ಸ್ಕೊತೀನಿ. ಅದಕ್ಕೊಂದಷ್ಟು ಬೈಕತ್ತಾರೆ. ಏನಾದ್ರು ಬೈಕಲ್ಲಿ ಮಕ್ಕಳು ಮರಿ ಇಲ್ದಿರೋ ಮನೆ ಅದೊಂದು ಮನೇನ ಆಗಿರ್ತೈತಾ ಹೇಳಿ. ಅದಕ್ಕೋಸ್ಕರ ನಂಗೆ ಮಕ್ಳುಗಳಂದ್ರೆ ಇಷ್ಟ, ಬಟ್ ಏನು ಮಾಡೋದು, ಇಲ್ಲಿರೋ ಪರಿಸ್ಥಿತಿ ಹಂಗಿದೆ. ಮನೆಗೆ ಯಾರೂ ಬರೋಂಗಿಲ್ಲ, ಹೋಗಂಗಿಲ್ಲ. ಮಕ್ಳುಗಳಂತೂ ಬಂದರೆ ತಡ್ಕೊಳ್ಳೋದೇ ಇಲ್ಲ ಅವರು. ಸೊ ಏನು ಮಾಡೋಕ್ಕಾಗಲ್ಲ. ಇವಾಗ ಮಕ್ಳುಗಳು ಇರೋ ಮನೆ ಗಲೀಜಾಗದೇ ಇರುತ್ತಾ? ಇವಾಗ ಮನುಷ್ಯನ ಮೇಲೆ ಎಷ್ಟು ಇನ್ನು ಸಾಯೋವರೆಗೂ ಎಷ್ಟೇ ಕ್ಲೀನ್ ಮಾಡಿದ್ರು ಇದ್ದೇ ಇರುತ್ತೆ. ಮನುಷ್ಯ ಅಂದರೆ ಒಳಗಡೆ ಕೊಳೆ ಇದ್ದೇ ಇರುತ್ತೆ. ಆದರೆ ಹೊರಗಡೆ ಕ್ಲೀನಾಗಿದ್ದೀನಿ ಅಂತ ತೋರಿಸ್ಕೋಬೋದು ಅಷ್ಟೇ. ಮನುಷ್ಯನ ಒಳಗಡೆನೆ 108 ಗಲೀಜುಗಳಿರುತ್ತೆ. ಬಟ್ ಅದನ್ನು ಅರ್ಥ ಮಾಡ್ಕೊಳ್ದೇ ಇರೋ ಅಂಥ ಮನಸ್ಥಿತಿ ಇರೋ ಅಂಥವ್ರು ಈ ಮಕ್ಳುಗಳ್ನ ಪ್ರಾಣಿಗಳನ್ನ ಸಹಿಸ್ಕೊಳ್ಳಲ್ಲ. ಏನೂ ಮಾಡೋಕ್ಕಾಗಲ್ಲ. ಪ್ರಾಣಿ ಮೇಲೆ ಪ್ರೀತಿ ಪಡೋರು ಮತ್ತು ಮಕ್ಕಳನ್ನ ಪ್ರೀತಿ ಪಡೋರು ನಿಜವಾಗ್ಲೂ ಒಳ್ಳೆ ಮನಸ್ಸಿರೋರು ಅಂತ ಹೇಳ್ಬೋದು. ಹೌದು ಕಣಪ್ಪ, ಯೂಟ್ಯೂಬಲ್ಲಿ ಜಾಗ ಸಾಕಾಗಲ್ಲ. ಬೆಳಗ್ಗಿಂದ ಎಷ್ಟೊಂದು ವಿಡಿಯೋ ಹಾಕ್ಬಿಟ್ಟವಲ್ಲ, ಅದಕ್ಕೆ ಜಾಗ ಸಾಕಾಗಲ್ಲ. 150 ವಿಡಿಯೋ ಮಾಡೋಕ್ಕಾಗ್ತದ ನಮ್ಮ ಕೈಯಲ್ಲಿ? ಪಿನ್ ಏನ್ಕಪ್ಪ? ಕೈ ಚುಚ್ಕೊಳಕ್ ಪಿನ್ ಬೇಕಾ? ಅದು ಇವಾಗ ಬೇಡ, ಕೆಲಸ ಮಾಡು, ಆಮೇಲೆ ಕೊಡ್ತೀನಿ. ಏ ಕೀರ್ಚ್ಬಾರ್ದು. ಅದ್ರೊಳಗಡೆ ಐತೇನೋ ಬಂದೈತು. ಏಯ್ ಟೈಯರು ಅಮ್ಮ ಪೂರ್ವಿ ಮೇಲ್ ಟೈಯರ್ ಒರೆಸ್ಬೇಡ, ಕೆಳಗಡೆ ಒರೆಸು, ಒಳಗಡೆ ಒರೆಸು. ಫೋಕ್ಸ್ ಕಡ್ಡಿ ಅವಲ್ಲ ಅಲ್ಲೆಲ್ಲ ಒರೆಸ್ಬೇಕಾದ್ರೆ, ಆದರೆ ಟೈಯರ್ ಮೇಲೆ ಒರೆಸ್ಬೇಡ, ಮತ್ತೆ ಅದು ಗಲೀಜಾಗುತ್ತಾನೆ ಹೊರಗಡೆ ಹೋದಾಗ. ಈ ಒಂದು ಬೈಕ್ ತಗೊಳ್ಳೋದಕ್ಕೆ ಹೇಳ್ಬೇಕು ಅಂದರೆ, ದಿನ ಬೆಳಗ್ಗೆ ಎದ್ದೊಳ್ದೇ ಇರೋಳು ನಾನು. ಬೆಳಗ್ಗೆ ಬೇಗ ಎದ್ದು ರೆಡಿಯಾಗಿ ಟ್ರೈನಿಂಗ್ ಅಂತ ಹೋಗಿ 1 ತಿಂಗಳು ಅದಕ್ಕೆ ಅಂತಲೇ ಹೋಗಿ 2 ಮೆಟ್ರೋ ಚೇಂಜ್ ಮಾಡ್ಕೊಂಡು ಅಲ್ಲಿಂದ 4-5 ಕಿಲೋಮೀಟ್ರು ದೂರ ರೋಡಲ್ಲಿ ಪ್ರಯಾಣ ಮಾಡಿ ಎಲ್ಲ ಮಾಡಿ ಇಷ್ಟು ದಿನ ಒಂದು ಇದಕ್ಕೆ ಒಂದು ಪ್ರತಿಫಲ ಅಂತ ಬೈಕ್ ಬಂತು. ಅದ್ರ ಜೊತೆಗೆ ಹೆಲ್ಮೆಟ್ ಬಂತು, ಚಾರ್ಜರ್ ಬಂತು, ಹಿಂದೆ ಇದನ್ನು ಬಾಕ್ಸ್ ಕೂಡ ಬಂತು. ಸ್ವಲ್ಪ ದಿನ ಹಂಗೆ ಇಟ್ಕೊಳ್ಳೋಕ್ಕೂ ಒಂದು ಹೊಸದು ಬೈಕು ಚೆನ್ನಾಗಿದೆ. ಎಲ್ಲರೂ ಟ್ರಿಪ್ಗೆ ಹೋದಾಗ ತಗೊಂಡೋಗೋದಕ್ಕೆ ಇಷ್ಟ ಆಗುತ್ತೆ ಇದು. ಸೊ ಅದ್ರ ಜೊತೆಗೆ ಇನ್ನೊಂದು ಬೈಕ್ ಇರೋದ್ರಿಂದ ಅದು ಸ್ವಲ್ಪ ಹೋಗಿದೆ, ಎಲ್ಲನೂ ರೆಡಿ ಮಾಡಿಸ್ಕೋಬೇಕು. ಈ ವಿಡಿಯೋ ಹೆಂಗಿತ್ತು ಮತ್ತು ನನ್ನ ಬೈಕ್ ಬಂದಿದ್ದ ಖುಷೀಲಿ ನಿಮಗೆ ಹೆಂಗೆ ಅನ್ನಿಸ್ತು ಅಂತ ಒಂದು ಕಮೆಂಟ್ ಹಾಕಿ. ನಿಮ್ಮ ಕಮೆಂಟ್ಸ್ ಓದ್ಬೇಕಾದ್ರೆ ನಿಜವಾಗ್ಲೂ ನನಗೂ ಖುಷಿಯಾಗುತ್ತೆ. ಕಮೆಂಟ್ಸ್ ಓದಿ ಅದಕ್ಕೆ ರೀಪ್ಲೈ ಮಾಡ್ಬೇಕಾದ್ರೆ ಇನ್ನೂ ಖುಷಿಯಾಗುತ್ತೆ. ಸೊ ನೀವೆಲ್ಲ ಇಷ್ಟೊಂದು ಸಪೋರ್ಟ್ ಮಾಡ್ತಿದ್ದೀರಾ, ತುಂಬ ಥ್ಯಾಂಕ್ಸ್ ಎಲ್ರಿಗೂ.